ನಮಸ್ಕಾರ ಸ್ನೇಹಿತರೆ, SNC ಆಲ್ ಇನ್ ಒನ್ ಚಾನೆಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ನಾನು ನಮ್ಮ ಚಾನೆಲ್ನಲ್ಲಿ ಅತಿ ಅಗತ್ಯ ಆಗಿರ್ತಕ್ಕಂತಹ ನಮ್ಮ ಸಂಸ್ಕೃತಿಯ ಕುರಿತಾದ ವಿವಿಧ ವಿಡಿಯೋಗಳನ್ನು ಹಾಕ್ತಾ ಇರ್ತೇನೆ. ಎಲ್ಲರೂ ಸಹ ಇದನ್ನು ನೋಡಿ ನಮ್ಮ ಸಂಸ್ಕೃತಿಯ ಬಗ್ಗೆ ಹೆಚ್ಚು ಆಚಾರ ವಿಚಾರಗಳನ್ನು ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ನಾವು ಶ್ರಾವಣ ಮಾಸದಲ್ಲಿ ಮಾಂಸಾಹಾರವನ್ನು ಯಾಕೆ ಸೇವಿಸಬಾರ್ದು ಅನ್ನೋದಕ್ಕೆ ವೈಜ್ಞಾನಿಕ ಮಹತ್ವ ಹಾಗೂ ದೈವಿಕ ಮಹತ್ವವನ್ನು ತಿಳಿಸ್ತಾ ಇದ್ದೇನೆ. ಇಡೀ ಪ್ರಪಂಚದಲ್ಲಿಯೇ ಭಾರತದ ಸಂಸ್ಕೃತಿ ಅನ್ನೋದು ಅತಿ ಉತ್ತಮವಾಗಿರ್ತಕ್ಕಂತಹ ಸಂಸ್ಕೃತಿಯಾಗಿದೆ. ಭಾರತೀಯ ಪಂಚಾಂಗದಲ್ಲಿ ಬರ್ತಕ್ಕಂತಹ ಒಂದೊಂದು ಹಬ್ಬಗಳು, ಒಂದೊಂದು ಆಚರಣೆಗಳು, ಒಂದೊಂದು ಪೂರ್ವಿಕರಿಂದ ಬಂದಿರತಕ್ಕಂತಹ ಸಂಸ್ಕಾರಗಳು, ಇವುಗಳನ್ನೆಲ್ಲ ನಾವು ಅಧ್ಯಯನ ಮಾಡ್ತಾ ಹೋದರೆ ಜೀವನ ಪರ್ಯಂತ ನಮಗೆ ಸಾಕಷ್ಟು ಜನ್ಮಗಳೇ ಸಾಕಾಗುವುದಿಲ್ಲೇನೋ ಅನ್ನುವಷ್ಟರ ಮಟ್ಟಿಗೆ ವಿಷಯಗಳು ತುಂಬಿಕೊಂಡಿರ್ತವೆ. ಅಷ್ಟು ಪವಿತ್ರತೆಯನ್ನು ಹೊಂದಿರ್ತವೆ. ಹಾಗೆ ಅತಿ ವಿಶೇಷವಾದಂತಹ ಆಚರಣೆಗಳು ಹಿಂದೂ ಧರ್ಮದಲ್ಲಿ ಕಂಡುಬರ್ತವೆ. ಅದೇ ರೀತಿಯಲ್ಲಿ ಶ್ರಾವಣ ಮಾಸ ಅನ್ನೋದು ಸಹ ಬರೀ ಸಾಲು ಸಾಲು ಹಬ್ಬಗಳ ಮಾಸ. ಅದು ಶ್ರಾವಣ ಮಾಸ ಪ್ರಾರಂಭ ಆಯಿತು ಅಂದರೆ ಸಾಕು, ಹಬ್ಬಗಳು ಒಂದರ ಮೇಲೊಂದು ಬರ್ತಾನೇ ಇರ್ತವೆ. ಸನಾತನ ಹಿಂದೂ ಧರ್ಮದಲ್ಲಿ ಹಾಗೂ ಪುರಾಣಗಳಲ್ಲಿ ಪ್ರತಿಯೊಂದು ಮಾಸಗಳಿಗೂ ಒಂದೊಂದು ವಿಶೇಷವಾದಂತಹ ಮಹತ್ವವನ್ನು ಕೊಡಲಾಗಿದೆ. ಉದಾಹರಣೆಗೆ ನೋಡಿ, ಆಷಾಢ ಮಾಸ ಬಂತು ಅಂದರೆ ಲಕ್ಷ್ಮಿಯ ಆರಾಧನೆ ಮಾಡ್ತೀವಿ, ಶಿವನ ಆರಾಧನೆಯನ್ನು ಮಾಡ್ತೀವಿ. ಲಕ್ಷ್ಮಿ ಮತ್ತು ಶಿವನಿಗೆ ಮೀಸಲಾಗಿರ್ತಕ್ಕಂಥದ್ದು ಆಷಾಢ ಮಾಸ. ಹಾಗೆ ಶ್ರಾವಣ ಮಾಸ ಬಂತು ಅಂದರೆ ಭಕ್ತಿಯ ಮಾಸ, ವಿವಿಧ ದೇವರುಗಳನ್ನು ಪೂಜಿಸ್ತಕ್ಕಂಥದ್ದು, ಹಬ್ಬಗಳ ಸಾಲು ಸಾಲು ಹಬ್ಬಗಳ ಮಾಸ ಅಂತ ಅದನ್ನು ಕರಿತೀವಿ ನಾವು. ಭಾದ್ರಪದ ಮಾಸ ಬಂತು ಅಂದರೆ ಗಣಪ ಬಂದೇ ಬರ್ತಾನೆ ಭೂಮಿಗೆ. ಎಲ್ಲೆಡೆಯಲ್ಲಿಯೂ ಸಹ ಅವರನ್ನು ಆರಾಧಿಸ್ತಕ್ಕಂಥದ್ದೇ ಒಂದು ಮುದ ಕೊಡ್ತಕ್ಕಂತಹ ವಿಚಾರ. ಹಾಗೆಯೇ ಕಾರ್ತಿಕ್ ಮಾಸ ಬಂತು, ದೀಪಾರಾಧನೆ ಶುರು ಆಯಿತು. ಎಷ್ಟು ಸಡಗರ, ಸಂಭ್ರಮ, ಭಕ್ತಿ, ಆರಾಧನೆ, ಎಷ್ಟೊಂದು ಮಾನಸಿಕ ಕ್ರಿಯೆಗಳು ಅಲ್ಲಿ ನಡೀತವೆ, ಹರ್ಷೋಲ್ಲಾಸಗಳು ನಡೀತವೆ ಅಂತ ಹೇಳಿದರೆ ಪ್ರತಿ ಒಂದು ಮಾಸದಲ್ಲಿಯೂ ವಿಶೇಷ ಆಗಿರ್ತಕ್ಕಂತಹ ಆಚರಣೆಗಳು ನಾವು ಕಾಣ್ತೇವೆ. ಹಾಗೆ ಈ ಶ್ರಾವಣ ಮಾಸದಲ್ಲಿ ಮಾಂಸಾಹಾರವನ್ನು ಸೇವಿಸ್ತಕ್ಕಂಥ ವ್ಯಕ್ತಿಗಳು ಸಹ 1 ತಿಂಗಳ ಕಾಲ ಕಟ್ಟುನಿಟ್ಟಾಗಿ ಮಾಂಸಾಹಾರ ಸೇವನೆಯನ್ನು ನಿಲ್ಲಿಸ್ತಾರೆ. ಯಾಕೆ ಅನ್ನೋದನ್ನು ನಾವು ನೋಡೋಣ. ಅಥವಾ ವೈಜ್ಞಾನಿಕ, ಹಾಗಾದರೆ ಮಾಂಸಾಹಾರವನ್ನು ಶ್ರಾವಣ ಮಾಸದಲ್ಲಿ ಏಕೆ ಸೇವಿಸಬಾರ್ದು ಅನ್ನುವಂಥ ವಿಚಾರವನ್ನು ನೋಡೋಣ. ಶ್ರಾವಣ ಮಾಸ ಪ್ರಾರಂಭದಿಂದ ನಿರಂತರವಾಗಿ 1 ತಿಂಗಳ ಕಾಲ ಧಾರ್ಮಿಕ ಚಟುವಟಿಕೆಗಳು ಹಾಗೂ ದೈವಿಕ ಆರಾಧನೆ ಕೆಲಸಗಳು ನಡೆಯುತ್ತೆ. ಹಾಗಾದರೆ ಯಾವ್ಯಾವ ಹಬ್ಬಗಳು ಬರ್ತವೆ ಶ್ರಾವಣ ಮಾಸದಲ್ಲಿ ಅಂದರೆ, ಪ್ರಾರಂಭ ಆಗೋದು ನಾಗಚೌತಿಯಿಂದ. ನಾಗಚೌತಿ ಬಂತು, ನಾಗರ ಪಂಚಮಿ ಆಯಿತು, ಪುತ್ರದ ಏಕಾದಶಿ ಬಂತು, ರಕ್ಷಾ ಬಂಧನ ಬಂತು, ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಬಂತು, ಉಪಕರ್ಮಗಳು ಬಂದು, ಗೋಕುಲಾಷ್ಟಮಿ ಬಂತು, ಅಜಯ ಏಕಾದಶಿ ಬಂತು, ಕಲ್ಕಿ ಜಯಂತಿ ಬಂತು, ಶ್ರೀ ವರಮಹಾಲಕ್ಷ್ಮಿ ಪೂಜೆ ಬಂತು, ಮಂಗಳಗೌರಿ ವೃತ ಪ್ರತಿ ಮಂಗಳವಾರ ಬಂತು, ಶ್ರಾವಣ ಶನಿವಾರ, ಶ್ರಾವಣ ಸೋಮವಾರ ಪ್ರತಿದಿನ ಆರಾಧನೆ ಆಯಿತು, ಋಗುಪಕರ್ಮ, ಉಪಕರ್ಮಗಳು ಬಂತು, ಸಿರಿಯಾಳ ಸೃಷ್ಟಿ, ಶ್ರೀಕೃಷ್ಣ ಜನ್ಮಾಷ್ಟಮಿ. ನೋಡಿ ಹೇಗೆ ಸಾಲು ಸಾಲು ಪ್ರತಿದಿನವೂ ಸಹ ದೇವರನ್ನು ಆರಾಧಿಸ್ತಕ್ಕಂತಹ ಕೆಲವು ಸಂಸ್ಕಾರಗಳನ್ನು ಮಾಡ್ತಕ್ಕಂತಹ ತಿಂಗಳು ಶ್ರಾವಣ ಮಾಸ. ಆದ್ದರಿಂದ ಇದರಲ್ಲಿ ಮಾಂಸಾಹಾರವನ್ನು ಸಾಧಾರಣವಾಗಿ ಸಾತ್ವಿಕ ಆಹಾರ ಅಂತ ನಾವು ಹೇಳೋದಿಲ್ಲ. ಇದನ್ನು ಪೂಜಾ ಪುನಸ್ಕಾರಗಳು, ದೈವಭಕ್ತಿ ಹಾಗೂ ದೇವರ ಆರಾಧನೆಗಳಲ್ಲೆಲ್ಲ ಮಾಂಸಾಹಾರ ನಿಷಿದ್ಧ. ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಮಾಂಸಾಹಾರ ನಿಷಿದ್ಧ. ಹೆಚ್ಚಾಗಿ ಮಾಂಸಾಹಾರವನ್ನು ಸೇವಿಸುವವರು ದೇವರ ಆರಾಧನೆಯನ್ನು ಮಾಡಬಾರ್ದು ಅನ್ನುವಂತಹ ಕಾಲ ಒಂದಿತ್ತು. ಆದರೆ ಈಗ ಅದೆಲ್ಲ ಸ್ವಲ್ಪ ಅಂತಹ ನಂಬಿಕೆಗಳು ಹೋಗ್ತಾ ಇದೆ. ಈಗ ಎಲ್ಲರೂ ಸಹ ದೇವಸ್ಥಾನಗಳಿಗೆ ಪ್ರವೇಶ ಮಾಡ್ತಾರೆ, ಎಲ್ಲರೂ ಸಹ ದೇವರನ್ನು ಆರಾಧಿಸ್ಬೋದು, ಎಲ್ಲರೂ ಸಹ ಎಲ್ಲ ವ್ರತಗಳನ್ನು ಆಚರಿಸ್ಬೋದು ಅನ್ನುವಂತಹ ಒಂದು ಪರಿಪಾಠ ಬೆಳೀತಾ ಇದೆ. ಇದು ಆರೋಗ್ಯಕರವೂ ಕೂಡ. ಎಲ್ಲದಕ್ಕಿಂತ ಮುಖ್ಯವಾಗಿ ತಿನ್ನುವ ಆಹಾರಕ್ಕಿಂತಲೂ ಮುಖ್ಯವಾಗಿ ಶಿವನಿಗೆ ಅಥವಾ ದೇವರಿಗೆ ಬೇಕಾಗಿರೋದು ಭಕ್ತಿ ಮಾತ್ರ. ಆದ್ದರಿಂದ ಅವರವರ ಭಕ್ತಿಗೆ ತಕ್ಕಂಗೆ ಅವರವರಿಗೆ ದೇವರು ಕರುಣೆಯನ್ನು ಕರುಣಿಸ್ತಾನೆ ಅನ್ನೋದನ್ನು ಖಂಡಿತವಾಗಿ ನಾವು ನಿರಾಕರಿಸುವ ಹಾಗಿಲ್ಲ. ತಾಮಸಿಕ ಆಹಾರ ಆಗಿರ್ತಕ್ಕಂಥ ಮಾಂಸಾಹಾರ ಸೇವನೆಯಿಂದ ಮನಸ್ಸು ಸಮಾಧಾನವಾಗಲಿ, ಶಾಂತಿಯಾಗಲಿ ನಿಲ್ಲೋದಿಲ್ಲ, ದೈವಿಕ ನೆಲೆಯಲ್ಲಿ ಇರೋದಿಲ್ಲ ಅನ್ನೋದು ಧಾರ್ಮಿಕ ನೆಲೆಯಲ್ಲಾದರೆ, ಈ ಕಾರಣಕ್ಕಾಗಿ ಪ್ರತಿದಿನವೂ ಸಹ ಬೇರೆ ಬೇರೆ ವೃತ್ತಗಳು, ಹಬ್ಬಗಳು ಬಂದಿರೋದ್ರಿಂದ ತಾಮಸಿಕ ಆಹಾರವನ್ನು ಸೇವಿಸುವುದು ನಿಷಿದ್ಧ. ಹಾಗೂ ಧಾರ್ಮಿಕ ಆಚರಣೆಗಳಿಗೆ ಚ್ಯುತಿ ಬಂದ ಹಾಗೆ ಅಂತ ನಂಬಿಕೆ ಪ್ರಾರಂಭ ಕಾಲದಿಂದಲೂ ಬಂದಿರೋದ್ರಿಂದ, ಹಿಂದಿನಿಂದಲೂ ಬಂದಿರೋದ್ರಿಂದ ಅದನ್ನು ಧಾರ್ಮಿಕ ಮಹತ್ವವನ್ನಾಗಿ ಇದನ್ನು ತಗೊಳ್ತೀವಿ ನಾವು. ಇದನ್ನು ನಾವು ಧಾರ್ಮಿಕ ಮಹತ್ವ ಅಂತ ಹೇಳ್ಬೋದು. ಹಾಗಾದರೆ ವೈಜ್ಞಾನಿಕ ಮಹತ್ವ ಏನು? ವೈಜ್ಞಾನಿಕ ಅಂದರೆ ನಿಜ ಜೀವನದಲ್ಲಿ ಇರ್ತಕ್ಕಂಥದ್ದೇ ವೈಜ್ಞಾನಿಕತೆ. ಕಣ್ಣಿಗೆ ಕಾಣ್ತಕ್ಕಂಥದ್ದು, ಕಾರ್ಯ ಕಾರಣ ಸಂಬಂಧಗಳನ್ನು ಹೇಳ್ತಕ್ಕಂಥದ್ದು ವೈಜ್ಞಾನಿಕ ಮನೋಭಾವನೆ. ಉದಾಹರಣವಾಗಿ ಈ ಮಳೆಗಾಲ ಪ್ರಾರಂಭ ಆಗಿ ಆಷಾಢ ಮುಗಿದು ಶ್ರಾವಣ ಬರುವ ಸಮಯದಲ್ಲಿ, ಮಳೆ ಇರ್ತಕ್ಕಂತಹ ಸಮಯದಲ್ಲಿ ವಾತಾವರಣ ಅತಿ ತಂಪಾಗಿರುತ್ತೆ.
ಭೂಮಿಯ ಮೇಲಿರತಕ್ಕಂತಹ ಹೆಚ್ಚಿನ ಎಲ್ಲ ಜೀವರಾಶಿಗಳು ಸಹ ತಮ್ಮ ವಂಶಾಭಿವೃದ್ಧಿಯಲ್ಲಿ ನಿರತವಾಗಿರ್ತವೆ ಈ ಸಮಯದಲ್ಲಿ. ಅಂತಹ ಸಮಯದಲ್ಲಿ ಸಾಧಾರಣವಾಗಿ ಆಹಾರಕ್ಕಾಗಿ ಉಪಯೋಗಿಸ್ತಕ್ಕಂತಹ ಜೀವಿಗಳ ಹೊಟ್ಟೆಯಲ್ಲಿ ತಮ್ಮ ವಂಶದ ಕುಡಿ ಬೆಳೀತಾ ಇರುತ್ತೆ. ನಾವು ಹೆಚ್ಚಾಗಿ ಆಹಾರವಾಗಿ ಉಪಯೋಗಿಸ್ತಕ್ಕಂತಹ ಪ್ರತಿ ಪ್ರಾಣಿಯಲ್ಲಿಯೂ ಸಹ ಈ ತಿಂಗಳಲ್ಲಿ ಆಷಾಢ, ಶ್ರಾವಣ, ಭಾದ್ರಪದ ಈ ತಿಂಗಳುಗಳಲ್ಲಿ ವಂಶಾಭಿವೃದ್ಧಿಯ ಕಾರ್ಯ ನಡೀತಾನೆ ಇರುತ್ತೆ. ಪ್ರಕೃತಿ ದತ್ತವಾಗಿ ಬಂದಿರತಕ್ಕಂತಹ ವಂಶಾಭಿವೃದ್ಧಿ ಅದರಲ್ಲಿ ಆಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಅವುಗಳ ಹೊಟ್ಟೆಯಲ್ಲಿ ಮರಿಗಳನ್ನು ಹೊಂದಿರ್ತವೆ, ಮೊಟ್ಟೆಗಳನ್ನು ಹೊಂದಿರ್ತವೆ. ಇಂತಹ ಅಥವಾ ತನ್ನ ವಂಶದ ಕುಡಿಯನ್ನು ಹೊಂದಿರತಕ್ಕಂತಹ ಪ್ರಾಣಿಗಳ ವಧೆಯನ್ನು ಮಾಡೋದ್ರಿಂದ ನರಕ ಸದೃಶವಾದಂತಹ ಪಾಪಕ್ಕೆ ಗುರಿ ಆಗ್ತೀವಿ ಅನ್ನೋ ಕಾರಣನೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಉದಾಹರಣೆಗೆ ಮೀನನ್ನು ನೋಡಿ, ಅದು ಸಹ ಯಾವ ರೀತಿಯಲ್ಲಿ ಜನ ಉಪಯೋಗಿಸ್ತಾರೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಆದರೂ ಸಹ ಈ ಹೊತ್ತಿನಲ್ಲಿ ಮೀನುಗಳನ್ನು ಉಪಯೋಗಿಸಲೇಬಾರ್ದು. ಮಳೆಗಾಲದಲ್ಲಿ, ಆಷಾಢ ಮಾಸ, ಶ್ರಾವಣ ಮಾಸದಲ್ಲಿ ಮೀನುಗಳು ಕಡಲ ತಡಿಯಲ್ಲಿ ಮೊಟ್ಟೆಗಳನ್ನು ಇಟ್ಟು ತಮ್ಮ ವಂಶಾಭಿವೃದ್ಧಿಯನ್ನು ಮಾಡ್ತಕ್ಕಂತಹ ಕಾಲ. ಈ ಹೊತ್ತಿನಲ್ಲಿ ಮೀನುಗಳನ್ನು ಹಿಡಿದು ಅದರ ಹೊಟ್ಟೆಯನ್ನು ನೋಡಿದರೆ ಅದರಲ್ಲಿ ಸಾಕಷ್ಟು ಮೊಟ್ಟೆಗಳ ಸಂಗ್ರಹ ಇರುತ್ತೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅವುಗಳೇ ಸಮುದ್ರ ತಡಿಯಲ್ಲಿ ಬಿಡಬೇಕು, ಅವು ಕೋಟಿ ಕೋಟಿ ಮೀನುಗಳನ್ನು ಪುನರುತ್ಪತ್ತಿ ಮಾಡಬೇಕು ಅನ್ನುವಂಥ ಹಂತದಲ್ಲಿರ್ತವೆ. ಈ ಹಂತದಲ್ಲಿ ಮೀನುಗಳನ್ನು ನಾವು ಹಿಡಿದು ಅವುಗಳನ್ನು ಸಾಯಿಸಿದರೆ ವಂಶಾಭಿವೃದ್ಧಿ ಆಗದೆ ಮುಂದಿನ ಜೀವನದಲ್ಲಿ ಅಥವಾ ಮುಂದಿನ ಪೀಳಿಗೆಗೆ ಮುಂದಿನ ದಿನಗಳಲ್ಲಿ ನಮಗೆ ಮೀನಿನ ಅಭಾವ ಆಗುತ್ತೆ, ಅವುಗಳ ವಂಶ ನಾಶ ಆಗುತ್ತೆ, ಅಳಿಯುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ವೈಜ್ಞಾನಿಕವಾಗಿಯೂ ಸಹ ಶ್ರಾವಣ ಮಾಸದಲ್ಲಿ ಇದನ್ನ ಮಾಡಬಾರ್ದು. ಇನ್ನೊಂದು ಅತಿ ಪ್ರಾಮುಖ್ಯವಾಗಿರ್ತಕ್ಕಂತಹ ವೈಜ್ಞಾನಿಕ ಕಾರಣ ಏನಪ್ಪಾ ಅಂದರೆ, ಮನುಷ್ಯನಿಗೆ ಸಂಬಂಧಪಟ್ಟ ಹಾಗೆ ಹೇಳೋದು. ನಾವು ಆಚರಣೆ ಮಾಡೋದು, ಹಬ್ಬ ಮಾಡೋದು ಎಲ್ಲ ಮನುಷ್ಯನೇ ಹೊರತು ಬೇರೆ ಯಾವ ಜೀವಿಗಳು ಸಹ ಹಬ್ಬನೂ ಮಾಡೋದಿಲ್ಲ, ಆಚರಣೆನೂ ಮಾಡೋದಿಲ್ಲ, ಕೇಕೆ ಹಾಕಿ ಕುಣಿಯೋದು ಇಲ್ಲ, ನಲಿಯೋದು ಇಲ್ಲ, ಸಂತೋಷ ಪಡೋದು ಇಲ್ಲ. ಆದ್ರಿಂದ ಇವೆಲ್ಲವೂ ಮನುಷ್ಯನಿಗೆ ಸೀಮಿತ ಆಗಿರೋದ್ರಿಂದ ಇನ್ನೊಂದು ವೈಜ್ಞಾನಿಕ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಮನುಷ್ಯ ತನ್ನ ಮೋಜು ಮಸ್ತಿಗಾಗಿ ಬೇರೆ ತಿಂಗಳುಗಳಲ್ಲಿ ಸಾಕಷ್ಟು ಮಾಂಸಾಹಾರವನ್ನು ಸೇವಿಸಿರ್ತಾನೆ. ಬೇಡದ ಆಹಾರವನ್ನು ಸೇವಿಸಿಬಿಟ್ಟು ಅವನ ಪಚನ ಕ್ರಿಯೆಯಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಉಂಟಾಗಿರುತ್ತೆ. ಮನಸ್ಸು ಕ್ಷೋಭೆಗೆ ಒಳಪಟ್ಟಿರುತ್ತೆ. ಮನಸ್ಸಿಗೆ ಸಮಾಧಾನನೇ ಇರಲ್ಲ, ಶಾಂತಿನೇ ಇರಲ್ಲ. ಸಿಟ್ಟು, ಸೆಡವು, ರೋಷ, ವೇಷ, ದ್ವೇಷ ಎಲ್ಲವೂ ತುಂಬಿಕೊಂಡಿರ್ತಾನೆ. ಆದ್ರಿಂದ ರೂಕ್ಷವಾಗಿರ್ತಕ್ಕಂತಹ ಈ ಆಹಾರವನ್ನು, ತಾಮಸವಾಗಿರ್ತಕ್ಕಂತಹ ತಾಮಸ ಗುಣವನ್ನು ಹೆಚ್ಚಿಸ್ತಕ್ಕಂತಹ ಮಾಂಸಾಹಾರವನ್ನು ಬಿಟ್ಟರೆ ಮನಸ್ಸು ಶಾಂತವಾಗುತ್ತೆ. ದೇಹದಲ್ಲಿ ನಾವು ಸೇವಿಸಿದಂತಹ ಆಹಾರ ಸುಲಭವಾಗಿ ಪಚನ ಕ್ರಿಯೆಗೆ ಒಳಪಟ್ಟು ಆರೋಗ್ಯ ವೃದ್ಧಿ ಆಗುತ್ತೆ. ದೇಹಕ್ಕೆ ಬೇಕಾದಂತಹ ಪೋಷಕಾಂಶಗಳೆಲ್ಲವೂ ಸಿಗುತ್ತೆ. ಸದಾಕಾಲ ಈ ಮಾಂಸಾಹಾರವನ್ನೇ ಸೇವಿಸೋದ್ರಿಂದ ಮಾಂಸ ಪಚನ ಕ್ರಿಯೆಗೆ ಬಹಳ ತೊಡಕನ್ನು ಉಂಟು ಮಾಡುತ್ತೆ. ದೇಹದ ಒಳಗಿನ ಅಂಗಗಳಿಗೆ, ಜೀರ್ಣಾಂಗ ವ್ಯೂಹಕ್ಕೆ ಹೆಚ್ಚು ಶ್ರಮವನ್ನು ಕೊಡುತ್ತೆ ಮಾಂಸಾಹಾರ. ಆದ್ರಿಂದ ಚಳಿಗಾಲದಲ್ಲಿ ಇರುತ್ತೆ, ತೇವಾಂಶದಿಂದ ಕೂಡಿರ್ತಕ್ಕಂತಹ ವಾತಾವರಣ ಇರುತ್ತೆ. ಆವಾಗ ನಮಗೆ ಇಮ್ಯುನಿಟಿ ಅಂತ ಹೇಳ್ತಾರಲ್ಲ, ಇಮ್ಯುನಿಟಿಯು ಸಹ ಕಡಿಮೆ ಆಗಿರುತ್ತೆ. ಇಂತಹ ತಿಂಗಳಲ್ಲಿ, ಶ್ರಾವಣ ಮಾಸ, ಆಷಾಢ ಮಾಸಗಳಲ್ಲಿ ಇಮ್ಯುನಿಟಿ ಕಮ್ಮಿ ಆಗಿರುತ್ತೆ. ಧಾರಣ ಶಕ್ತಿ ಇಲ್ಲದೆ ಇರೋದ್ರಿಂದ ನಮಗೇನಾಗುತ್ತೆ, ಹೆಚ್ಚು ರೋಗ ರುಜಿನಗಳು ಬರ್ತಕ್ಕಂತಹ ಸಮಯ ಇದಾಗಿರುತ್ತೆ. ಆದ್ರಿಂದ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಕ್ಕೋಸ್ಕರವಾಗಿ ನಾವು ತಾಮಸ ಆಹಾರವನ್ನು ಬಿಟ್ಟು ನಾವು ಒಳ್ಳೆಯ ಆಹಾರವನ್ನು, ಸಸ್ಯಾಹಾರವನ್ನು ಸೇವಿಸೋದ್ರಿಂದ ಉತ್ತಮವಾದಂತಹ ಪಚನ ಕ್ರಿಯೆ ನಡೆದು ಬೇಕಾದಂತಹ ಪೋಷಕಾಂಶಗಳು ದೊರೆತು ನಾವು ಆರಾಮಾಗಿ ಇರ್ತೀವಿ ಅನ್ನುವಂತಹದ್ದು, ಆರೋಗ್ಯ ವೃದ್ಧಿ ಆಗುತ್ತೆ ಅನ್ನುವಂತಹದ್ದು ಸಹ ಅತಿ ಪ್ರಮುಖವಾದಂತಹ ಒಂದು ಕಾರಣ ಆಗಿದೆ. ಶ್ರಾವಣ ಮಾಸದಲ್ಲಿ ತೇವಾಂಶ ಹೆಚ್ಚಾಗಿರೋದ್ರಿಂದ ಹಾಗೂ ವಾತಾವರಣದಲ್ಲಿ ತೇವಾಂಶ ಹೆಚ್ಚಾಗಿ ಸೇರ್ಕೊಂಡಿರೋದ್ರಿಂದ ಸೂಕ್ಷ್ಮಾಣು ಜೀವಿಗಳು ಅಧಿಕ ಸಂಖ್ಯೆಯಲ್ಲಿ ವೃದ್ಧಿಯನ್ನು ಹೊಂದವೆ. ಮನುಷ್ಯನಿಗೆ ರೋಗಗಳನ್ನು ತರತಕ್ಕಂತಹ ಸಮಯ ಇದು. ಆದ್ರಿಂದ ನಾವು ಮಾಂಸಾಹಾರವನ್ನು ಹೆಚ್ಚು ಹೆಚ್ಚು ಸೇವಿಸಿದರೆ ಆ ಮಾಂಸಾಹಾರದಲ್ಲಿರ್ತಕ್ಕಂತಹ ರೋಗಕ್ರಿಮಿಗಳು ಆಗ್ಬೋದು, ಅಥವಾ ನಮ್ಮ ದೇಹದಲ್ಲಿರ್ತಕ್ಕಂಥ ರೋಗಾಣುಗಳೇ ಆಗಲಿ ಅಥವಾ ಅತಿಯಾಗಿ ವೃದ್ಧಿಯನ್ನು ಹೊಂದುತ್ತಾ ಇರ್ತವೆ. ಇನ್ನೊಂದು ಏನಂದರೆ, ಇಂತಹ ವಾತಾವರಣ ಇರುವಾಗ ಮನುಷ್ಯನಲ್ಲಿ ರೋಗ ನಿರೋಧಕ ಶಕ್ತಿ ಸಹ ಕಡಿಮೆ ಆಗುತ್ತೆ. ಈ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಸಸ್ಯಾಹಾರಗಳನ್ನು ಬಳಸಿದರೆ ನಾವು ತುಂಬ ಆರೋಗ್ಯಕರವಾದ ಜೀವನವನ್ನು ನಡೆಸಬಹುದು. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು, ಉದಾಹರಣೆಗೆ ಶುಂಠಿ ಇದೆ, ಲಿಂಬೆಹಣ್ಣು, ಏಲಕ್ಕಿ, ಲವಂಗ ಹಾಗೂ ಧನಿಯಾ, ಪ್ರತಿಯೊಂದು ಜೀರಿಗೆ, ಪ್ರತಿಯೊಂದು ವಿಚಾರಗಳು ನಾವು ಬಳಸ್ತಕ್ಕಂತಹ ಪ್ರತಿಯೊಂದು ಸಾಂಬಾರ ದಿನಸಿಗಳು ಸಹ ಒಂದೊಂದು ಔಷಧೀಯ ಗುಣವನ್ನು ಹೊಂದಿದೆ. ಆದ್ದರಿಂದ 1 ತಿಂಗಳುಗಳ ಕಾಲ ವಿವಿಧ ಈ ರೀತಿಯ ಆಹಾರ ಪದಾರ್ಥಗಳನ್ನು, ಸಸ್ಯಾಹಾರವನ್ನು ನಾವು ಬಳಸಿದ್ದೇ ಆದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ದೇಹದಲ್ಲಿ ಪ್ರವೇಶ ಪಡೆದಿರತಕ್ಕಂತಹ ವೈರಸ್ಗಳು, ಬ್ಯಾಕ್ಟೀರಿಯಾಗಳು, ರೋಗಾಣುಗಳು
ನಾಶ ಆಗಿ ನಮ್ಮ ಆರೋಗ್ಯ ಅತಿ ಉತ್ತಮವಾಗಿರುತ್ತೆ. ಆದುದರಿಂದ ಈ ಒಂದು ತಿಂಗಳಿನಲ್ಲಿ ನಾವು ಕಟ್ಟುನಿಟ್ಟಾಗಿ ಮಾಂಸಾಹಾರವನ್ನು ನಿಷೇಧಿಸಬೇಕು ಅಂತಕ್ಕಂತಹ ವೈಜ್ಞಾನಿಕ ಕಾರಣವೂ ಸಹ ಇದೆ. ಇನ್ನೊಂದು ಉಪಯುಕ್ತವಾದಂತಹ ವಿಡಿಯೋದೊಂದಿಗೆ ಬರ್ತೀನಿ. ನಮಸ್ಕಾರ.